ಇಲ್ಲ ಅವ್ರಿಗೇನು ಪೈನ್ ಆಗಲಿಲ್ಲ, ದೇ ಆರ್ ಓಕೆ ವಿತ್ ದಟ್. ಇಲ್ಲ ಅಂದರೆ ಟಾಸ್ಕಲ್ಲಿ ರೆಗ್ಯುಲರ್ ಪುಷ್ ಮಾಡುವುದು, ಇಲ್ಲ ಅಂದರೆ ಟಾಸ್ಕ್ ರೆಗ್ಯುಲರ್ ಪುಷ್ ಮಾಡುವುದು, ತಳ್ಳುವುದು, ಬರ್ಸೋದು ಅನ್ನೋದು ಕೊನೆಗೆ ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಟಾಸ್ಕಲ್ಲಿ ಬರುತ್ತೆ. ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ, ಅಲ್ಲಿ ಪುಷ್ ಮಾಡೋದು ತಳ್ಳು ಏನು ಅವಶ್ಯಕತೆ ಇಲ್ಲ. ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು, ಅದಕ್ಕಾಗಿ ಅದನ್ನು ದೊಡ್ಡ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಅದಕ್ಕೆ ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ರು. ಬಿಕಾಸ್ ಅದು ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ. ಅದನ್ನು ಟಾಸ್ಕಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದನ್ನು ಇದೆಲ್ಲರೂ ತಲೆಗೆ ಹೋಗಲಿ ಅಂತ ಹೇಳಿ ಮಾಡಿರೋದು ಅದು ಬಿಟ್ಟು ತಳ್ಳೋದು ಪುಷ್ ಮಾಡೋದು ಅಂದರೆ ದೇ ಆರ್ ಆಲ್ ಓಕೆ ವಿದ್ದಾರೆ. ಯಾಕಂದರೆ ಎಲ್ಲ ಟಾಸ್ಕ್ ಹಂಗೆ ಆಗುತ್ತೆ. ಮೇ ಬಿ ಅದನ್ನು ಅಟ್ಯಾಕ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ರೀತಿ ಬಂದಾಗ ನೀವು ತಳ್ಳೋದು ಪುಷ್ ಮಾಡೋದು ಇಲ್ಲದೆ ಅದನ್ನು ಮಾಡೋಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ. ನಾವು ನೋಡ್ತೀವಿ ಇಂಟೆನ್ಷನಲ್ಲಿ ಯಾವುದಾಗುತ್ತೆ, ಅನ್ಇಂಟೆನ್ಷನಲ್ ಯಾವ್ದು ಹೋಗುತ್ತೆ. ಇಫ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂದರೆ ವಿಲ್ ಗೋಂಟ್ ಸ್ಟಾಪ್. ಅದನ್ನು ಹಂಗೆ ನೋಡ್ಬೇಕು. ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಲೇಬೇಕಲ್ಲ. ಅದು ಪ್ರೊಟೆಕ್ಟ್ ಮಾಡೋಕ್ಕಲ್ಲ. ಅಲ್ಲ ನೀವು ವಿಡಿಯೋ ನೋಡ್ಬಿಟ್ಟು ಹೇಳಿ ಅದು ಪ್ರೊಟೆಕ್ಟ್ ಮಾಡೋದು. ಈ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ಕಾರ್ಡ್ ಕೋಣಗಳೇನಾದರೂ ಏನು ನ್ಯಾಷನಲ್ ಜಿಯೋಗ್ರಫಿಲಿ ಜಗಳ ಆಡ್ತಿದ್ರು, ಏನು ಫೋರ್ಸಾಗಿ ಜಗಳ ಆಡ್ತಾ ಇದ್ದಾರೆ ಅಂತಾರೆ. ಅದೇ ಎರಡು ಮೊಲಗಳು ಕಿತ್ತಾಡ್ತಿದ್ರು, ಏನು ಕ್ಯೂಟಾಗಿ ಕಿತ್ತಾಡ್ತಾ ಇದ್ದಾರೆ. ಇಷ್ಟೇ ಡಿಫ್ರೆಂಟ್ ಮೇಡಮ್. ಸೊ ನಾನು ರಜತ್ತು ಆಡಬೇಕಾದ್ರೂ ಆಟ ಹಂಗೆ ಇರ್ತಾಯಿತ್ತು, ನಾನು ಮಂಜಣ್ಣ ಆಡಬೇಕಾದ್ರೆ ಆಟ ಹಂಗೆ ಇರ್ತಾಯಿತ್ತು. ಅದರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ್ ಮೇಲೆ ತೊಗೊಂಡೋಗಿ ಹೋಗ್ತಾ ಇದ್ದೀನಿ, ಅಲ್ಲಿಂದ ಮೇಲೆ ಹಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಭವ್ಯದು ಇವ್ರದ್ದು ಏನಾಯಿತು ಅಂತಂದರೆ ಅದು ಸಿಂಪಲಾಗಿ ಕಾಣಿಸ್ತು. ಸೊ ನಂದು ಮಂಜಣ್ಣಂದು ಏನಂತಂದರೆ ಆಟದ ಇಂಟೆನ್ಷನ್ ಆಯಿತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟು ತಡಿಬೇಕು ಅನ್ನೋದಿತ್ತು, ಅವ್ರನ್ನ ಎತ್ತಿ ಬೆಂಗೆ ಮುರಿದಾಕಬೇಕು ಅನ್ನೋದು ನನಗಿರಲಿಲ್ಲ. ಇಲ್ಲ ರಜತ್ತು ನನ್ನನ್ನೇನಾರ ಇಂಟೆನ್ಷನ್ನಾಗಿ ಹರ್ಟ್ ಮಾಡಬೇಕು ಅಂದರೆ ಬೇರೆ ಥರನೇ ಹರ್ಟ್ ಮಾಡೋರು ಅವರು. ಆ್ಯಂಡ್ ಇಬ್ಬರು ಆಡ್ತಾ ಇದ್ದಿದ್ದು ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನು ಹಾಕಬೇಕಾಗಿತ್ತು ಆ ಎಫರ್ಟ್ ಆಗ್ತಿದೆ, ಅದಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಗೌತಮಿ ಅಥವಾ ಮೋಕ್ಷಿತ ಮಸಾಜ್ ಮಾಡ್ತಾ ಇರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ. ಆ ಸ್ಕ್ರಿಪ್ಟೆಡ್ ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತಾರೆ. ನಿಮಗೆ ಮಸಾಜ್ ಮಾಡುವಂಥವ್ರು ನೋಡಿ ಭವ್ಯ ಫುಲ್ ಸಿಟ್ಟಾಗ್ತಾರೆ. ಅಂದರೆ ಅದೊಂಥರ ಭವ್ಯ ನಿಮಗೆ ತುಂಬ ಲವ್ ಇದೆ ಅನ್ನುವಂಥದ್ದಾಗ ತುಂಬ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟೆಡ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅದರಲ್ಲಿ. ಅದು ಮಾಡಿದ್ದು ಶೋಗೆ ಸರ್, ಟಾಸ್ಕ್ ಅದು ಸರ್. ನೀವೇ ಹೇಳಿದಂಗೆ ಕರೆಕ್ಟಾಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್. ಅದನ್ನೇ ಹೇಳಿದ ಸರ್, ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು, ಬಂದು ಇವ್ನು ಓವರ್ ಬಂದು ಸ್ವಿಮ್ಮಿಂಗ್ ಪೂಲ್, ನಿಮಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಹೌದು ಅದು ಸ್ಕ್ರಿಪ್ಟೆಡೇ. ನಾವು ಸರ್ರು ನಮಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ನ ನಾವು ಮಾಡಿದ್ವಿ. ಹೌದು ಅದು ಸ್ಕ್ರಿಪ್ಟೆಡೇ. ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದರೆ. ರಿಯಾಲಿಟಿ ಶೋ ಆ ಥರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿರಲ್ಲ, ಆಯ್ತು ಎಲ್ಲಿ ಇಟ್ಟಿರಿ? ತೊಡೆ ಮೇಲೆ. ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದ್ರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ? ತೀರ್ಸೋ ಅಂಥದ್ದು ಈಗ ಬಂದಿದೆಯಾ ಅಮೌಂಟ್ ನಿಮಗೆ? ಸಾಲಗೆಲ್ಲ ಏನು ಮಾಡಿಲ್ಬೇವ ಯಾರಂದ್ರೆ ನಿನಗೆ ಹಂಗ ಕೇಳಿದ್ದು? ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳಿದಿಂದಾಗ ಕಟ್ಟಿಲ್ಲ, ಅದಷ್ಟ. ಹನುಮಂತ ಅವ್ರಿ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ತು.